ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನ್ಯೂ ಇಯರ್ ದಿನ ವ್ಲಾಗ್ ಆಗಿರುತ್ತೆ. ನಾನು ತುಂಬ ದಿವಸ ಆಯಿತು ವ್ಲಾಗೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಟೈಮೇ ಸಿಗಲಿಲ್ಲ ಎಡಿಟ್ ಮಾಡೋದಕ್ಕೆ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ಇದು ಯಾವಾಗ ಅಪ್ಲೋಡ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಇವತ್ತು ನ್ಯೂ ಇಯರ್ ದಿವಸ ಒಂದು ಕೇಕ್ ತೊಗೊಬಂದು ನಾನು ಕಟ್ ಮಾಡೋಣ ಅಂತೇಳಿ ಸಣ್ಣದು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸಣ್ಣದಾಗಿ ಈ ಕೇಕ್ನ ಸೆಲೆಕ್ಷನ್ ಮಾಡಿದ್ವಿ. ಮಕ್ಕಳೆಲ್ಲ ಹಠ ಮಾಡ್ತಾಯಿದ್ರು, ಮನೇಲಿ ಕಟ್ ಮಾಡಿಲ್ಲ ಅಂತ ಅಂದರೆ ಬೇಜಾರಾಗುತ್ತೆ ಅಂತೇಳಿ ಅವ್ರಿಗೆ ಒಂದು ಸಣ್ಣ ಖುಷಿ ಕೊಟ್ವಿ ಅಷ್ಟೇ. ತೊಗೊಂಡೋಗಿ ನೋಡಿ ತೊಗೊಂಡು ಹೋಗ್ತಾ ಇದ್ದೀವಿ ರಸ್ತೆಯಲ್ಲಿ. ಮನೆ ಹತ್ರನೇ ಒಂದು ಬೇಕ್ರಿ ಇದೆ, ಅಲ್ಲಿಗೆ ಹೋಗಿ ತೊಗೊಂಡಿರೋದು. ನೋಡಿ ಫ್ರೆಂಡ್ಸ್, ಫೈನಲಿ ಕೇಕ್ ತೊಗೊಂಡು ಮನೆಗೆ ಬಂದ್ವಿ. ಈಗ ಕಟ್ಟಿಂಗ್ ಮಾಡಬೇಕು. ನೋಡಿ ಸಿಂಪಲ್ಲಾಗಿ ಒಂದು ಅರ್ಧ kg ಕೇಕು. ನಮ್ಮ ಮನೇಲಿ ಯಾರೂ ಕೇಕ್ ತಿನ್ನಲ್ಲ, ಅಷ್ಟು ಕ್ರೀಮ್ ಇದೆ ಅಂತ ಹೇಳಿ. ಅದು ನ್ಯೂ ಇಯರ್ ಟೈಮಲ್ಲಂತೂ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಯಾರು. ನೋಡಿ ನನ್ನ ಮಗಳು ಹೆಂಗೆ ನೋಡ್ತಿದ್ದಾಳೆ. ನನ್ನ ಮಗ ನನಗೆ ಕೇಕ್ ತಿನ್ನಿಸ್ತಿದ್ದಾನೆ, ನಾನು ಅವನಿಗೆ ತಿನ್ನಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ನೋಡ್ತಿದ್ದಾಳೆ ನನಗೆ ಯಾಕೆ ತಿನ್ನಿಸಿಲ್ಲ ಅಂತ. ನೋಡಿ ಈಗ ನನಗೊಂದು ಸ್ವಲ್ಪ ಕ್ರೀಮ್ ತೊಗೊಂಡು ನೆಕ್ಸ್ತಿದ್ದಾಳೆ. ಮಾರನೇ ದಿವಸ ಅಮ್ಮನ ಮನೆಗೆ ಹೋಗಿದ್ವಿ. ನಮ್ಮ ಅಣ್ಣ ಸ್ವಾಮಿಯವರಿಗೆ ಮನೆ ಬಿಡಿಸೋದಿತ್ತು, ಮಾಲೆ ಹಾಕಿದ್ರು ಅಯ್ಯಪ್ಪ ಸ್ವಾಮಿದು. ಇದು ಮನೆ ಬಿಡಿಸಿರೋ ಪೂಜೆ ಫ್ರೆಂಡ್ಸ್. ಇದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 5:30 ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಅಮ್ಮನ ಮನೆಗೆ ಬಂದಿದ್ದೆ. ನಮ್ಮ ಅಣ್ಣ ಇವತ್ತು ಮಾಲೆ ಹಾಕ್ಕೊಂಡು ಶಬರಿಮಲೆಗೆ ಹೋಗ್ತಿದ್ದಾರೆ. ಸೊ ಇವತ್ತು ನಿನ್ನೆ ಮನೆ ಬಿಡಿಸಿದ್ದಾರೆ. ಆ ವ್ಲಾಗನ್ನು ಸ್ವಲ್ಪ ಇದೆ, ಹಾಕ್ತೀನಿ, ನೋಡ್ಕೊಳ್ಳಿ. ಇವತ್ತು ಹೋಗಬೇಕು, ಅಲ್ಲಿ ದೇವಸ್ಥಾನದಲ್ಲೇ ಅವರು ತುಪ್ಪದ ಕಾಯಿ ತುಂಬ್ತಾರಂತೆ. ಇವತ್ತು ಹೋಗಬೇಕು ಫ್ರೆಂಡ್ಸ್, ಅದಕ್ಕೆ ರೆಡಿಯಾಗಿದ್ದೀವಿ. ಪಾಪು ಮಲಗಿದ್ದಾಳೆ. ಇವಾಗ ರೆಡಿಯಾಗಿ ಅವಳಿಗೆ ಕರ್ಕೊಂಡು ಹೋಗ್ತೀವಿ. ವ್ಲಾಗ್ ಹಿಂಗೆ ಸ್ಟಾರ್ಟ್ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಇವಾಗ ಹೋಗ್ತಾ ಇದ್ದೀವಿ. ನನ್ನ ಮಗಳು ಈಗಷ್ಟೇ ಇದ್ಲು, ಅವಳಿಗೆ ರೆಡಿ ಮಾಡಿಲ್ಲ, ಕರ್ಕೊಂಡು ಹೋಗ್ತೀವಿ. ತುಂಬ ಕತ್ಲಿದೆ. ನಮ್ಮ ಅಪ್ಪ ಅಮ್ಮ ಹೋಗಿದ್ದಾರೆ, ನಾವಿವಾಗ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಬೆಳಕು ಆ ಕಡೆ ಇದೆ, ಅದಲ್ಲಿ ಮಾಡ್ಕೊಂಡು ನೋಡ್ರಿ. ಈ ಕಡೆ ಲೈಟ್ ಬೀದಿಲೆ. ನಮ್ಮಮ್ಮರೆಲ್ಲ 3:30ಗೆ ಸ್ನಾನ ಮಾಡಿದ್ದಾರೆ. ನಾನು ಬರೀ ಲೇಟಾಗಿ ಎದ್ದಿದ್ದೀನಿ. 5:15 ಎದ್ದು ಸ್ನಾನ ಮಾಡಿರೋದು ಫ್ರೆಂಡ್ಸ್. ಚಳಿ ನಡೆಸ್ತಿದ್ದು ಕಣೆ, ತುಂಬ ಚಳಿ ಇದೆ. ತುಂಬ ಇದು ಈಗ ಎಷ್ಟು 6 ಗಂಟೆ ಅನಿಸುತ್ತೆ. 6 ಗಂಟೆಗೆ 6 ಗಂಟೆ ಆಗಿಲ್ಲ ಕಣ್ಣಿಲಿ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನದಲ್ಲೇ ಅವ್ರು ಮಾಲೆ ಹಾಕಿರೋದು. ತುಂಬ ಜನ ಬಂದಿದ್ದರು. 80 ಜನ ಮಾಲೆ ಹಾಕಿರೋದಂತೆ ಫ್ರೆಂಡ್ಸ್. ಈ ದೇವಸ್ಥಾನದಲ್ಲಿ 80 ಜನಕ್ಕೆ ಇರುಮುಡಿ ಕಟ್ಟೋದವರು. ನೋಡಿ ಅದೆಷ್ಟು ಕಷ್ಟ ಗೊತ್ತಾ ಫ್ರೆಂಡ್ಸ್. 4 ಗಂಟೆಗೆ ಬೆಳಗಿನ ಜಾವ ಸ್ಟಾರ್ಟ್ ಮಾಡಿರೋದು, ಮುಗ್ದಿರೋದೇ 8 ಗಂಟೆ ಆಯಿತು ಫ್ರೆಂಡ್ಸ್. ಬರೀ ಇದು ಇರುಮುಡಿ ಕಟ್ಟೋದಕ್ಕೇ ತುಂಬ ಜನ ಅಂದರೆ ತುಂಬ ಜನ ಮಾಲೆ ಹಾಕಿದ್ರು ಸ್ವಾಮಿಯವರು. ನಮ್ಮ ಅಣ್ಣ ಸ್ವಾಮಿದು ಇವಾಗ ತಿನ್ನಿಸ್ತಿದ್ದಾನೆ. ತುಪ್ಪ ತಿನ್ನಿಸ್ಬೇಕಾದ್ರೆ ನಾವು ಇಲ್ಲೇ ಊಟ ಹೋಗ್ಬಿಟ್ಟಿದ್ವಿ. ಅಷ್ಟೊಳಗೆ ಅಪ್ಪ ಅಮ್ಮ ಇದ್ದರು ತಿನ್ನಿಸ್ತಾ ಇದ್ರು ನಿಂತ್ಕೊಂಡು. ಮಣ್ಣ ಸ್ವಾಮಿ ಅವ್ರದ್ದು ಏನಾಯಿತು ಫ್ರೆಂಡ್ಸ್. ಈ ಕಡೆ ಹಿಂದ್ಗಡೆ ಸೈಡ್ ಇದು ಮಾಡಿರೋದು ನೋಡಿ. ಇದೇ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿದು ಪೂಜೆ ಮಾಡಿದ್ದಾರೆ. ಹೋಮ ಎಲ್ಲ ಆಗಿದೆ ಫ್ರೆಂಡ್ಸ್. ಅಷ್ಟರೊಳಗೆ ನಾವು ಬಂದಿರಲಿಲ್ಲ. ಅದಾದಮೇಲೆ ನಾವು ಬಂದ್ವಿ. ನೋಡಿ ನಮ್ಮ ಅಪ್ಪ ನಮ್ಮಮ್ಮ ಅವ್ರ ಹತ್ರ ಎಲ್ಲ ಮಾತಾಡ್ತಿದ್ದಾರೆ ನಮ್ಮ ಅಣ್ಣ ಸ್ವಾಮಿಯವರು. ನಮ್ಮ ಮನೆಯವ್ರಿಗೂ ಬಂದರು ಫ್ರೆಂಡ್ಸ್. ಫೋನ್ ಮಾಡಿ ಕರೆಸಿದ್ದೆ, ಅವ್ರಿಗೆ ಕಳಿಸ್ಕೊಡೋಕೆ ಬಂದಿದ್ದರು. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಸ್ವಾಮಿದು ಇರುಮುಡಿ ಕಟ್ಟಿ ಹೊರಗಡೆ ಇದ್ರ ಹತ್ರ ಕಳಿಸ್ತಾರೆ, ವ್ಯಾನ್ ಹತ್ರ. ಆ ಥರ ಕಳಿಸ್ಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಸುಮ್ಮನೆ ನಿಮ್ಮ ಮೆಮೊರೀಸ್. ನೋಡಿ ನಮ್ಮಪ್ಪನೂ ಹೆಲ್ಪ್ ಮಾಡ್ತಾಯಿದ್ದಾರೆ ನಮ್ಮ ಅಣ್ಣ ಸ್ವಾಮಿಗೆ. ನಮ್ಮಮ್ಮ ನಿಂತ್ಕೊಂಡಿದ್ದಾರೆ, ಕರ್ಕೊಂಡು ನಿಲ್ಲಿಸ್ತಿದ್ದಾರೆ. ನೋಡಿ ಇಲ್ಲಿ ಎಲ್ಲರೂ ಕಾಯಿ ಹೊಡೆದು ಹೋಗ್ಬೇಕು ಫ್ರೆಂಡ್ಸ್ ಅವರು. ನೋಡಿ ಎಷ್ಟು ಜನಕ್ಕೆ ಇರುಮುಡಿ ಕಟ್ಟಿ ಹೊರಗಡೆ ಕಳಿಸಿದ್ದಾರೆ. ತುಂಬ ಅಂದರೆ ತುಂಬ ಜನ ಫ್ರೆಂಡ್ಸ್.
ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾಲೆ ಹಾಕ್ಕೊಂಡಿದ್ರು. ತುಂಬ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಅಲ್ಲಿ ದೂರ ಇದೆ ಸ್ವಲ್ಪ, ಅಲ್ಲಿ ತನಕ ಹೋಗ್ಬೇಕಿತ್ತು. ಇವರು ಸ್ವಾಮಿಯರೆಲ್ಲ ನೆಟ್ಕೊಂಡು ಹೋಗ್ತಿದ್ದಾರೆ ರಸ್ತೆಯಲ್ಲಿ. ನಾವು ಹಿಂದ್ಗಡೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಸ್ವಾಮಿ ನೋಡಿ ಅಲ್ಲೇ ಇದ್ದಾರೆ. ಎಲ್ಲರೂ ಬಿಟ್ಟು ಬರೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವ್ರು ನಮ್ಮ ದರ್ಶನ ಸ್ವಾಮಿ, ಇವರು ನಮ್ಮ ಕಮಲೆ ಸ್ವಾಮಿ. ಎಲ್ಲರೂ ಮಾಲೆ ಇಲ್ಲೇ ಹಾಕಿದ್ರು, ಇಬ್ಬರು ಅಣ್ಣ ಸ್ವಾಮಿಯರು. ಈಗ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನಮ್ಮಮ್ಮ ನನಗೆ ಸುಸ್ತಾಗತ್ತೆ ಅಂತ ಹೇಳಿ ಅವರೇ ಎತ್ಕೊಂಡಿದ್ರು, ಪಾಪಗೆ ಅವರೇ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ನನ್ನ ಕೈಯಲ್ಲಿ ನಡೆಯೋಕ್ಕೆ ಆಗಿಲ್ಲ ಫ್ರೆಂಡ್ಸ್, ತುಂಬ ಸುಸ್ತಾಗೋಗ್ಬಿಟ್ಟಿದ್ದೆ ನಾನು. ಆದರೂ ಧೈರ್ಯ ಮಾಡಿ ಸ್ವಾಮಿಯವ್ರಿಗೆ ಕಳಿಸ್ಕೊಡ್ಬೇಕಲ್ಲ ಅಂತೇಳಿ ಇಟ್ಕೊಂಡು ಹೋದ್ವಿ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಮುಂದ್ಗಡೆ ಸ್ವಾಮಿಯವ್ರು ಹೋಗ್ತಿದ್ದಾರೆ, ಹಿಂದ್ಗಡೆ ನಾವು ಓಡೋಗ್ತಿದ್ದೀವಿ. ನನ್ನ ಮಕ್ಕಳು ಸುಸ್ತಾಗ್ತಿದೆ ಫ್ರೆಂಡ್ಸ್. ನನಗೆ ತುಂಬ ಬೇಜಾರಾಯಿತು. ನನ್ನ ಫೋನು ಬರೋ ಟೈಮಲ್ಲಿ, ಅಮ್ಮನ ಮನೆಗೆ ಬರೋ ಟೈಮಲ್ಲಿ ಒಡೆದೋಗ್ಬಿಡ್ತು ಹೊಸ ಫೋನು. 2 ಮಂತ್ಸು ಆಗಿಲ್ಲ ಫ್ರೆಂಡ್ಸ್ ತೊಗೊಂಡು. ನೋಡಿ ಹೆಂಗೆ ಪುಡಿ ಪುಡಿ ಆಗಿದೆ. ಆಮೇಲೆ ನನ್ನ ತಂಗಿ ಮೊಬೈಲಿಂದ ವ್ಲಾಗ್ ಮಾಡಿರೋದು ಇವೆಲ್ಲ ಸೇರಿಸಿ ಮಾರನೇ ದಿವಸ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮನೆಗೆ ಹೋಗಬೇಕು. ಇಲ್ಲಿ ಫಂಕ್ಷನ್ ಮುಗೀತು, ನಾವು ಅಣ್ಣರಿಗೆ ಕಳಿಸ್ಕೊಟ್ಟಿದ್ದೀವಿ. ಮೊನ್ನೆ ಬಂದಿದ್ದು, ನಿನ್ನೆನೂ ಉಳ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಹೋಗಬೇಕು ಫ್ರೆಂಡ್ಸ್. ನಮ್ಮ ಮನೆಗೆ ಇವತ್ತು ಇಬ್ಬರು ಗೆಸ್ಟ್ ಬಂದುಬಿಟ್ಟಿದ್ದಾರೆ ಮನೆಗೆ. ನೋಡು, ಯಾರಮ್ಮ ಅದು? ಮಿಮ್ಮಿ. ಒಂದು ವೈಟ್ ಇದೆ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ. ಹಾಲನ್ನ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಕೊಟ್ಟರು ಇಲ್ಲಿ ಮನೆ ತಕ್ಕ, ಅವ್ರು ಸಾಕಲ್ಲ ಅಂತ ನಾವು ತಗೊಂಡ್ಬಂದಿದ್ದೀವಿ ನೋಡಿ. ನೀ ತಿನ್ನೆ. ಓಯ್ ಫ್ರೆಂಡ್ಸ್, ಬೇಕು ಚೆನ್ನಾಗಿ ಆಟ ಆಡ್ತಿದ್ದ ನೋಡಿ. ಚಂದ ಆಯ್ತಲ್ಲಮ್ಮ, ಬಕ್ಕು ಚಂದ ಆಯ್ತು. ಅಮ್ಮ ನೋಡಮ್ಮ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ವೀಡಿಯೋ ಮಾಡಿದೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಸಿರಿಗೆ ನಿನ್ನೆಯಿಂದನೂ ತುಂಬ ಹುಷಾರಿರಲಿಲ್ಲ. ತುಂಬ ಜ್ವರ ಬಂದಿತ್ತು, ಹಾಗಾಗಿ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಇವತ್ತು ಆಸ್ಪತ್ರೆಗೆ ಹೋಗೋಣ ಅಂತ. ಯಾಕೋ ಬ್ಲಡ್ ವಾಮಿಟ್ ಮಾಡ್ತಾಯಿದ್ದಾಳೆ. ಏನಾಗಿದೆ ಏನು ಅಂತಲೇ ಗೊತ್ತಿಲ್ಲ. ಸರಿಯಾಗಿ ಊಟನೇ ಮಾಡಲ್ಲ ಅವಳು. ತುಂಬಾ ಸುಸ್ತಾಗ್ಬಿಟ್ಟಿದ್ದಾಳೆ. ಕರ್ಕೊಂಡೋಗ್ಬೇಕು ಸಿರಿಗೆ. ನೋಡಿ ಹೆಂಗಿದ್ದಾಳೆ ಅಂತ. ಈಗ ನೋಡಿ ಫ್ರೆಂಡ್ಸ್, ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಅವಳು. ಅವಳ ಕೈಯಲ್ಲಿ ಕುತ್ಕೊಳಕ್ಕೂ ಆಗ್ತಿಲ್ಲ, ನಿಂತ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ದಾಳೆ. ಹುಷಾರಾದ್ಮೇಲೆ ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಕಟಿಂಗ್ ಮಾಡಿಸ್ಬೇಕು ನೋಡಿ. ಸಿರಿ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿ ಇವತ್ತು ನಾನು ತಿಂಡಿ ಕುಷ್ಕ ಮಾಡಿದ್ದೆ ಫ್ರೆಂಡ್ಸ್. ಇವಾಗ ಹೋಗಬೇಕು. ಅದೇ ಬೇಜಾರು. ಅವಳಿಗೆ ಏನಾರು ಆಗ್ಬಿಡ್ತು ಅಂದರೆ ಹಚ್ಕೊಂಡಿರ್ತೀವಿ, ಬೇಜಾರಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಆಸ್ಪತ್ರೆಗೆ ಹೋದರೆ ಮೆಡಿಷನ್ ಏನಾರು ಕೊಟ್ಟರೆ ಹಾಕಿದ್ರೆ ಸಮಾಧಾನ ಆಗುತ್ತೆ ಫ್ರೆಂಡ್ಸ್. ಸರಿಯಾದರೆ ಸಾಕಾಗ್ಬಿಟ್ಟಿದೆ ನನಗೆ. ಇವಾಗ ಆಸ್ಪತ್ರೆಗೆ ಹೋಗಬೇಕು. ಪಾಪಗೂ ರೆಡಿ ಮಾಡಿದ್ದೆ, ಅವಳು ಅಲ್ಲಿ ಆಟಾಡಕ್ಕೆ ಹೋಗಿದ್ದಾಳೆ. ಹಾಗಾಗಿ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಅಲ್ಲಿಗೆ ಹೋಗಿ ನೋಡ್ತೀನಿ ಏನಾಗುತ್ತೆ. ಫ್ರೆಂಡ್ಸ್, ನಿಮ್ಮ ಮನೇಲಿ ನಾಯಿ ಇದ್ದರೆ ಪ್ಲೀಸ್ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಿರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವಳಿಗೆ ಪಾರಾವೈರಸ್ ಅನ್ನೋದು ಅಟ್ಯಾಕ್ ಆಗಿದೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ವ್ಯಾಕ್ಸಿನ್ ಹಾಕ್ಸಿಲ್ಲ ಅಂತ ಅಂದರೆ ಆ ಸಿಂಟಮ್ಸು ಕಾಣುತ್ತಂತೆ ನಾಯಿಗಳಲ್ಲಿ. ಸೊ ಅವಳಿಗೆ ಬ್ಲಡ್ ವಾಮಿಟು, ಬ್ಲಡ್ ಮೋಷನ್ ಎಲ್ಲ ಆಗಿದ್ದು ನೋಡಿ ನಾವು ಕರ್ಕೊಂಡು ಹೋದ್ವಿ ಇಮಿಡಿಯೆಂಟ್ಲಿ. ಆವಾಗ ಪರವಾಗಿಲ್ಲ, 5 ದಿವಸ ಬಂದೋಗ್ಬೇಕು ಅಂತ ಹೇಳಿದ್ರು. 5 ದಿವಸನೂ ಕಂಟಿನ್ಯೂಸ್ ಅವಳಿಗೆ ಆಸ್ಪತ್ರೆಗೆ ಹೋಗಿದ್ದು ಮನೆಗೆ ಬಂದಿದ್ದು ಹೋಗೋದೇ ಆಗಿತ್ತು. ಆದರೆ ಪರವಾಗಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಾಗಿದ್ದಾಳೆ ಫ್ರೆಂಡ್ಸ್. ಹಂಗೆ ನಮ್ಮ ಮನೆಯವ್ರ ಗಾಡಿನೂ ರೆಡಿ ಮಾಡ್ಸೋಕೆ ಬಿಟ್ಟಿದ್ವಿ. ಸ್ವಲ್ಪ ಆಲ್ಟ್ರೇಷನ್ ಇತ್ತು, ರೆಡಿ ಮಾಡಿಸಿ ಮಾರನೇ ದಿವಸ ಕೊಟ್ಟರು. ಶುಕ್ರವಾರ ಬಿಡಿಸೋಣ ಅಂತೇಳಿ ಶುಕ್ರವಾರ ಬಿಡಿಸಿ ಪೂಜೆ ಮಾಡಿಸಿದ್ದೀವಿ ಗಾಡಿಗೆ. ನೋಡಿ ಫ್ರೆಂಡ್ಸ್, ಇದೆ ಪಲ್ಸರ್ 220 ಪಲ್ಸರ್ ಗಾಡಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಈ ಗಾಡಿ. ಫಸ್ಟು ಇಷ್ಟಪಟ್ಟಿದ್ದು ಈ ಗಾಡಿ ಅಂತ ಅವರು. ಹಾಗಾಗಿ ಇದನ್ನು ರೆಡಿ ಮಾಡಿಸೋದ್ಮೇಲೆ ಅವರಿಗೆ ತುಂಬ ಖುಷಿ ಆಯಿತು. ಪೂಜೆ ಮಾಡಿಸೋರು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.